ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಜಾತಿ ಗಣತಿ ಪಾರದರ್ಶಕವಾಗಿ ಮಾಡಿದ್ರೆ ಒಳ್ಳೆಯದು. ಎಲ್ಲರನ್ನೂ ಒಳಗೊಂಡಂತೆ ಸಮಾಜದಲ್ಲಿ ಹಲವು ಜಾತಿಗಳಲ್ಲಿ ಆತಂಕ ಇದೆ. ಅವರ ಸಲಹೆ ಪಡೆದು ಗಣನೆಗೆ ತೆಗೆದುಕೊಂಡು ಸಮೀಕ್ಷೆ ಮಾಡಬೇಕೆಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಪಾರದರ್ಶಕವಾಗಿ ಎಲ್ಲ ಸಮಾಜಗಳ ಜಾತಿಗಳ ಏನೇನು ಆತಂಕಗಳಿದಾವೆ, ಅವರ ಏನು ಸಜೆಷನ್ಸ್ ಇದಾವೆ, ಅದೆಲ್ಲವನ್ನ ಗಮನಗಿಟ್ಕೊಂಡು ಎಲ್ಲರೂ ಕೂಡ ಒಪ್ತಾರೆ. ಈಗ ಕೇಂದ್ರದ ಕೂಡ ಜಾತಿ ಗಣತಿ ಘೋಷಣೆ ಆಗಿದೆ. ಬರೀ ಜಾತಿ ಗಣತಿ ಆಗ ಯಾವ ಜಾತಿಯವರು ಎಷ್ಟು ಅಂತೇಳಿ ಬರೀ ಅಂಕಿ ಸಂಖ್ಯೆ ಆಗುತ್ತೆ. ಅವ್ರ ಸ್ಥಿತಿಗತಿ ಬಗ್ಗೆ ಕೇಂದ್ರ ಸರ್ಕಾರದವರು ಇದು ಮಾಡೋದಿಲ್ಲ. ಸ್ಥಿತಿಗತಿ ಅಂದ್ರೆ ವಿಶೇಷವಾಗಿ ಸಾಮಾಜಿಕ ಶೈಕ್ಷಣಿಕ ಏನೋ ಇದನ್ನ ಮಾಡ್ಬೇಕಾಗಿತ್ತು ಅದು ರಾಜ್ಯ ಸರ್ಕಾರ. ಹೀಗಾಗಿ ಅಲ್ಲಿ ಅವರ ಸರ್ವೆಗೂ ನಮ್ಮದಕ್ಕೆ ಬಹಳ ಡಿಫ್ರೆನ್ಸ್ ಇದೆ. ಸರ್, ಈಗ ಸರ್ವೆ ಮಾಡ್ತಾರೆ ಅಷ್ಟೇ, ಜಾತಿ ಎಷ್ಟು ಜಾಸ್ತಿ ಅವರ ಏನು ಆರ್ಥಿಕ ಪರಿಸ್ಥಿತಿ ಏನಿದೆ, ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಅವ್ರ ನಿಲ್ಲುವಿಕೆ ಬಗ್ಗೆ, ಅವ್ರ ಮುಂದುವರಿಕೆ ಬಗ್ಗೆ ಇದೆಲ್ಲಾನು ಕೂಡ ಇದು ಮಾಡ್ಬೇಕಾಗಿತ್ತು ರಾಜ್ಯ ಸರ್ಕಾರ. ಈಗ ಶಿಕ್ಷಕರಿಂದಲೇ ಮಾಡಿಸ್ಬೇಕು ಅನ್ನುವಂತ ತೀರ್ಮಾನ ಆಗಿದೆ ಅಂತ ಸರ್. ಅಥ್ಲೆಟಿಕ್ ಆಗಿರುತ್ತೆ, 3 ತಿಂಗಳಲ್ಲಿ ವರದಿ ಕೊಡ್ಬೇಕು ಅಂತ ಹೇಳಿ. ತಪ್ಪೇನಿಲ್ಲ ಸರ್. ಶಿಕ್ಷಕರಿಗೂ ಕೂಡ ನಾವು ವಿನಂತಿ ಮಾಡ್ಕೊಳ್ತೀವಿ, ಸ್ವಲ್ಪ ಇದರಲ್ಲಿ ಕೂಡ ಭಾಗಿಯಾಗಿ ನೀವು ಅಂತೇಳಿ ಸಹಕಾರ ಮಾಡ್ತಾರೆ ಸರ್. ಈಗ ಮುಖ್ಯಮಂತ್ರಿಗಳು ನಾಳೆ ಸಂಜೆ ದೆಹಲಿಗೆ ತೆರಳ್ತಾ ಇದ್ದಾರೆ, ನೀವು ಕೂಡ ಹೋಗ್ತಾ ಇದ್ದೀರಿ ಸರ್? ನಾನು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ. ನನಗೆ ನಾಳೆ ಸಾಯಂಕಾಲ ನಾನು ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ವಿಮಾನಯಾನ ಸಚಿವರಿಗೆ ಟೈಮ್ ಕೇಳಿದ್ದೀನಿ. ಅವ್ರು 3 ಗಂಟೆಗೆ ಟೆಂಟೇಟಿವ್ ಅಂತ ಹೇಳಿದ್ರು. ಕಮ್ಮಿ ಆಗ್ಬೋದು. ನಾವು ಅನೇಕ ಬೆಂಗಳೂರು 2ನೇ ಏರ್ಪೋರ್ಟ್ ಇರ್ಬೋದು, ವಿಜಯಪುರ ಏರ್ಪೋರ್ಟ್ನಲ್ಲಿ ಎನ್ವಿರಾನ್ಮೆಂಟ್ ಬಗ್ಗೆ ಇರುವಂಥ ಅನೇಕ ವಿಚಾರಗಳ ಬಗ್ಗೆ ನಾನು ನಮ್ಮ IDT ಸೆಕ್ರೆಟರಿ ಅವರು ಮತ್ತು KSIDC ಕಮಿಷನರ್ ಅವರು ನಾವು ಮಾಡ್ಕೊಳ್ಳುವಂಥ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀರಾ ಸರ್? ಇಲ್ಲ, ಮೋಸ್ಟ್ಲಿ ಮೀಟಿಂಗ್ನ ಮೀಟಿಂಗ್ ಮುಗಿಸ್ಕೊಂಡು ನಾನು ಪುನಃ ಮೋಸ್ಟ್ಲಿ ವಿಜಯಪುರ ಹೋಗ್ತೀನಿ ಅಥವಾ ವಾಪಸ್ ಬಂದು ನೆಕ್ಸ್ಟ್ ಡೇ